ಪಲ್ಸ್ ಪೋಲಿಯೋ 28 ಜೂನ್ 2026 ಉದ್ಘಾಟನಾ ಸಮಾರಂಭ ಕಾರ್ಯಕ್ರಮ ತಾಲೂಕಾ ಸಾರ್ವಜನಿಕ ಆಸ್ಪತ್ರೆ ಹುಕ್ಕೇರಿ. ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಜಿಲ್ಲಾ ಆಡಳಿತ, ಜಿಲ್ಲಾ ಪಂಚಾಯತ್ ಬೆಳಗಾವಿ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಬೆಳಗಾವಿ, ತಾಲೂಕಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹುಕ್ಕೇರಿ ಉದ್ಘಾಟಕರು ಶ್ರೀ ಹೊಳೆಪ್ಪ ಎಚ್. ಶಿಶು ಅಭಿವೃದ್ಧಿ ಅಧಿಕಾರಿಗಳು ಹುಕ್ಕೇರಿ, ಡಾಕ್ಟರ್ ಉದಯ್ ಕುರ್ಚಿ ತಾಲೂಕಾ ಆರೋಗ್ಯ ಅಧಿಕಾರಿಗಳು, ಡಾಕ್ಟರ್ ಶ್ರೀಮತಿ ಶ್ಯಾಮಲಾ ಪೂಜಾರಿ ಮುಖ್ಯ ವೈದ್ಯಾಧಿಕಾರಿಗಳು ಇವರ ಅಮೃತ ಹಸ್ತದಿಂದ ಜ್ಯೋತಿ ಬೆಳಗುವ ಮುಖಾಂತರ ಪಲ್ಸ್ ಪೋಲಿಯೋ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿ ಜಿಲ್ಲಾ ಆಡಳಿತ, ಜಿಲ್ಲಾ ಪಂಚಾಯತ್, ತಾಲೂಕಾ ಆಡಳಿತ ಹುಕ್ಕೇರಿ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ತಾಲೂಕಿನ ವಿವಿಧ ಇಲಾಖೆಯ ಸಹಯೋಗದೊಂದಿಗೆ ಪಲ್ಸ್ ಪೋಲಿಯೋ ಕಾರ್ಯಕ್ರಮಕ್ಕೆ ಉದ್ಘಾಟನಾ ನೆರವೇರಿಸಿ ಬೂತ್ ಮಟ್ಟದಲ್ಲಿ 43,546 5 ವರ್ಷದೊಳಗಿನ ಮಕ್ಕಳಿಗೆ ಪೋಲಿಯೋ ನೀಡುವ ಗುರಿ ಹೊಂದಿದೆ. ಇದಕ್ಕಾಗಿ ತಾಲೂಕಿನಲ್ಲಿ ಪೋಲಿಯೋ ಬೂತ್ಗಳನ್ನು ನಿಯೋಜನೆ ಮಾಡಿರುತ್ತೇವೆ. ಎಲ್ಲ ಗ್ರಾಮೀಣ ಹಾಗೂ ಶಹರ ಪ್ರದೇಶಗಳಲ್ಲಿ 846 ಲಸಿಕಾ ಕಾರ್ಯಕಾರಿ ಅಂಗನವಾಡಿ ಹಾಗೂ ಆಶಾ ಕಾರ್ಯಕರ್ತರು, ಸ್ವಸಹಾಯ ಗುಂಪಿನ ಸದಸ್ಯರು ಹಾಗೂ ಸಿಬ್ಬಂದಿ ವರ್ಗದವರು 3 ದಿನಗಳ ಕಾಲ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ನೆರವೇರಿಸುವರು ಎಂದು ಉದಯ್ ಕುರ್ಚಿ ಹೇಳಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಉದಯ್ ಕುರ್ಚಿ, ಡಾಕ್ಟರ್ ಶ್ರೀಮತಿ ಶ್ಯಾಮಲಾ ಪೂಜಾರಿ, ಹೊಳೆಪ್ಪ ಎಚ್. ಶಿಶು ಅಭಿವೃದ್ಧಿ ಅಧಿಕಾರಿಗಳು, ಡಾಕ್ಟರ್ ಹಿತ್ತಲ್ಮಣಿ, ಡಾಕ್ಟರ್ ಸಂತೋಷ್ ಕೊಣ್ಣೂರಿ, ಡಾಕ್ಟರ್ ದೀಪಕ್ ಅಂಬಲಿ, ಮಂಜುನಾಥ್ ಬೆಟಗೇರಿ, ಉದಯ್ ಸಿಂಗಜಾರೆ ಹಾಗೂ ಸಾರ್ವಜನಿಕ ಆಸ್ಪತ್ರೆ ಹುಕ್ಕೇರಿ ಆರೋಗ್ಯ ರಕ್ಷಾ ಸಮಿತಿಯ ಸರ್ವ ಸದಸ್ಯರು, ಅಂಗನವಾಡಿ ಕಾರ್ಯಕರ್ತರು ಹಾಗೂ ಆಶಾ ಕಾರ್ಯಕರ್ತೆಯರು, ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಸತ್ಯದ ಧ್ವನಿ ಪ್ರತಿಕ್ಷಣವು ನಿಮ್ಮೊಂದಿಗೆ. ವರದಿ ಸುನೀಲ್ ನಾಳಗೆ, CL9 ಕನ್ನಡ ನ್ಯೂಸ್, ಹುಕ್ಕೇರಿ. ಪೋಲಿಯೋ ಭಾನುವಾರ ಜಿಲ್ಲಾ ಆಡಳಿತ, ಜಿಲ್ಲಾ ಪಂಚಾಯತ್ ಬೆಳಗಾವಿ, ತಾಲೂಕಾ ಆಡಳಿತ, ತಾಲೂಕಾ ಪಂಚಾಯತ್ ಹುಕ್ಕೇರಿ ಹಾಗೂ ತಾಲೂಕಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ತಾಲೂಕಿನ ವಿವಿಧ ಇಲಾಖೆಗಳ ಸಹಯೋಗದೊಂದಿಗೆ ನಾವು ಇವತ್ತು ಈ ಸಾರ್ವಜನಿಕ ಆಸ್ಪತ್ರೆ ಹುಕ್ಕೇರಿಯಲ್ಲಿ ನಾವು ಪಲ್ಸ್ ಪೋಲಿಯೋ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದೀವಿ. ತಾಲೂಕಿನಾದ್ಯಂತ ನಾವು ಇಂದು ಬೂತ್ಗಳಲ್ಲಿ ನಾವು ಸುಮಾರು 43,546 5 ವರ್ಷದ ಒಳಗಿನ ಮಕ್ಕಳಿಗೆ ನಾವು ಪೋಲಿಯೋನಿ ಹಾಕುವಂಥ ಒಂದು ಕಾರ್ಯಕ್ರಮ ಇದೆ. ಇದಕ್ಕಾಗಿ ನಾವು ತಾಲೂಕಿನಾದ್ಯಂತ ಸುಮಾರು 202 ಪೋಲಿಯೋ ಬೂತ್ಗಳನ್ನು ನಾವು ಈಗಾಗಲೇ ನಾವು ಅಲ್ಲಿ ಎಲ್ಲ ಗ್ರಾಮೀಣ ಪ್ರದೇಶ ಮತ್ತು ಶಹರ ಪ್ರದೇಶಗಳಲ್ಲಿ ನಾವು ಈಗಾಗಲೇ ಬೂತ್ಗಳನ್ನು ನಾವು ನೋಡ್ಕೊಂಡಿದ್ದೀವಿ. 546 ಮಕ್ಕಳಿಗೆ ನಾವು ಪೋಲಿಯೋ ಲಸಿಕೆಯನ್ನು ನಾವು ಹಾಕ್ತಾಯಿದ್ದೀವಿ. ಇದಕ್ಕಾಗಿ ಸುಮಾರು ನಮ್ಮಲ್ಲಿ 842 ಲಸಿಕಾಕಾರರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಈ ಲಸಿಕಾಕಾರರು ನಮ್ಮ ಅಂಗನವಾಡಿ ಆಶಾ ಕಾರ್ಯಕರ್ತೆಯರು ಹಾಗೂ ಸ್ವಸಹಾಯ ಗುಂಪಿನ ಎಲ್ಲ ಸದಸ್ಯರಿರ್ಬೋದು, ಇವರೆಲ್ಲರೂ ಕೂಡಿ ಇವತ್ತು ನಾವು ಬೂತ್ಗಳಲ್ಲಿ ಈ ಕಾರ್ಯಕ್ರಮವನ್ನು ಹೋಗ್ತೀವಿ. ನಾಳೆ ಮತ್ತು ನಾಡಿದ್ದು ನಾವು ಗ್ರಾಮೀಣ ಪ್ರದೇಶಗಳಲ್ಲಿ ಮನೆ ಮನೆಗೆ ನಮ್ಮ ಆಶಾ ಅಂಗನವಾಡಿ ಕಾರ್ಯಕರ್ತರು ಮನೆ ಮನೆಗೆ ಭೇಟಿ ನೀಡಿ 5 ವರ್ಷದ ಒಳಗಿನ ಎಲ್ಲ ಮಕ್ಕಳಿಗೆ ಪೋಲಿಯೋ ಹನಿಯನ್ನು ಹಾಕಿಸ್ತೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ತಾಲೂಕಿನ ವಿವಿಧ ಅಧಿಕಾರಿಗಳು ಹಾಗೂ ಮಾಧ್ಯಮ ಮಿತ್ರರಿಗೆ ನಾನು ವಂದಿಸುತ್ತೇನೆ. ಈಗ ಬಂದು ಜನರಿಗೆ, ಮಕ್ಕಳಿಗೆ ಅಥವಾ ಫ್ಯಾಕ್ಟ್ರಿಯಲ್ಲಿ ಇರ್ತಕ್ಕಂಥ ಬಂದವರಿಗೆ ಯಾವ ರೀತಿ ಕ್ರಮಕ್ಕೆ? ಈಗ ಹೊರಗಿನಿಂದ ಬಂದಂಥವರು ಮತ್ತು ತಾಂಡಾಗಳಲ್ಲಿದ್ದಂಥವರು, ಸ್ಲಮ್ಗಳಲ್ಲಿ ಇರುವಂಥ 4 ಹೈ ರಿಸ್ಕ್ ಏರಿಯಾಗಳನ್ನು ನಾವು ಗುರುತು ಮಾಡಿದ್ದೀವಿ. ಅದೇ ರೀತಿ ಬಸ್ ಸ್ಟ್ಯಾಂಡ್ಗಳಲ್ಲಿ ಟ್ರಾನ್ಸಿಟ್ ಬೂತ್ಗಳನ್ನು 6 ಟ್ರಾನ್ಸಿಟ್ ಬೂತ್ಗಳನ್ನು ನಾವು ಈಗಾಗಲೇ ಅಲ್ಲಿ ಹಮ್ಮಿಕೊಂಡಿದ್ದೇವೆ. ಅದರಲ್ಲಿ ಹುಕ್ಕೇರಿ, ಸಂಕೇಶ್ವರ ಮತ್ತು ಹತ್ತರಿಗೆ ಬಸ್ ಸ್ಟ್ಯಾಂಡ್ಗಳಲ್ಲಿ ಕೂಡ ನಾವು ಟೀಮ್ಗಳನ್ನು ಮಾಡ್ಕೊಂಡಿದ್ದೀವಿ. ಈಗ ಎಷ್ಟು ಜನ? ಸುಮಾರು 20 ಮಕ್ಕಳನ್ನು ನಾವು ಈಗಾಗಲೇ ಗ್ರೂಪ್ ಮಾಡ್ಕೊಂಡಿದ್ದೀವಿ. ಅದೇ ರೀತಿ ನಾವು ಹೈ ರಿಸ್ಕ್ ಏರಿಯಾದಲ್ಲಿ ಸುಮಾರು ನಾವು 36-37 ಮಕ್ಕಳನ್ನು ಈಗಾಗಲೇ ನಾವು ಗ್ರೂಪ್ ಮಾಡ್ಕೊಂಡಿದ್ವಿ. ಸುಮಾರು 87,800 ಮನೆಗಳನ್ನು ನಾವು ಭೇಟಿ ಮಾಡುವಂಥ ಒಂದು ಕಾರ್ಯಕ್ರಮವನ್ನು. ಇದರಲ್ಲಿ ಯಾವ ಇಲಾಖೆಗೆ ಇನ್ವಾಲ್ವ್ ಮಾಡ್ಕೊಂಡಿದ್ದೀವಿ? ಇದರಲ್ಲಿ ನಮ್ಮ ತಾಲೂಕಿನ ತಾಲೂಕಾ ಆಡಳಿತ ಇರ್ಬೋದು, ಶಿಶು ಅಭಿವೃದ್ಧಿ ಇಲಾಖೆ ಇರ್ಬೋದು, ಆಮೇಲೆ ಶಿಕ್ಷಣ ಇಲಾಖೆ ಇರ್ಬೋದು ಹಾಗೂ ತಾಲೂಕಿನ ಎಲ್ಲ ಇಲಾಖೆಗಳು ಒಂದು ಸರಿ ಮೇನ್ ಆಫೀಸರ್ಸ್ ಯಾರು ಬಂದಿಲ್ಲ ಸರ್? ಯಾರು ಬಂದಿಲ್ಲ. ಯಾರದಾರು? ಒಬ್ಬರು ಅದಾರು.
ತಹಶೀಲ್ದಾರ್ ಸಾಹೇಬ್ರಿಲ್ಲ, ನಮ್ಮ ಮಾರ್ಗಸೂಚಿಗಳ ಪ್ರಕಾರ ನಾವು ಈಗಾಗಲೇ ಎಲ್ಲರಿಗೂ ಇನ್ವಿಟೇಷನ್ ಕಳಿಸಿದ್ದೀವಿ. ಕಾರಣಾಂತರಗಳ ಕೆಲವೊಂದು ಅಧಿಕಾರಿಗಳು, ತಾಲೂಕು ಮಟ್ಟದ ಅಧಿಕಾರಿಗಳು ಇದಕ್ಕೆ ಭಾಗವಹಿಸೋಕ್ಕಾಗಿಲ್ಲ. ಆದರೂ ಅವರು ಇನ್ನೂ ಒಂದು ಅರ್ಧ ಗಂಟೆ 1 ಗಂಟೆ ಒಳಗನೆ ಬೇರೆ ಬೇರೆ ಬೂತ್ಗಳಿಗೆ ಆಗಮಿಸಿ ಅಲ್ಲಿ ಆ ಕಾರ್ಯಕ್ರಮವನ್ನು ಉದ್ಘಾಟಿಸಲು CDPO ಒಬ್ಬರು ಬಿಟ್ಟರೆ ಬೇರೆ ಯಾವುದೂ ಇಲಾಖೆ ಬಂದಿಲ್ಲ. ಅಂದರೆ ಇದೊಂದು ನಮ್ಮ ತಾಲೂಕಿನಲ್ಲಿ ಒಗ್ಗಟ್ಟು ನಡೆದಿಲ್ಲ, ಕೇವಲ ಬರೀ ಆರೋಗ್ಯ ಇಲಾಖೆ ಮಾತ್ರ ಮಾಡ್ತಾ ಇದ್ಕೊಳ್ತೇನೆ. ಇಲ್ಲ, ಈಗ ಏನಾಗಿದೆ ಅಂದರೆ ನಾವು ಈಗಾಗಲೇ ತಾಲೂಕು ಮಟ್ಟ ಆಸ್ಪತ್ರೆ ಮೀಟಿಂಗ್ ಮಾಡಿದ್ದೀವಿ. ಆ ತಾಲೂಕು ಮಟ್ಟ ಆಸ್ಪತ್ರೆ ಮೀಟಿಂಗ್ನಾಗ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಮತ್ತು ನಾವು ಅಧಿಕಾರಿ ಸಿಬ್ಬಂದಿಯವರಿಗೆ ಈ ಕಾರ್ಯಕ್ರಮದ ಬಗ್ಗೆ ಈಗಾಗಲೇ ಹೇಳಿದ್ದೀವಿ. ಈ ಕಾರ್ಯಕ್ರಮ ಇನ್ನು ಇವತ್ತು ನಾಳೆ ನಾಡಿದ್ದು 3 ದಿವಸ ನಡೆದಿದೆ. ಈ 3 ದಿವಸಗಳ ಕಾರ್ಯಕ್ರಮದಲ್ಲಿ ಈ ಎಲ್ಲ ಅಧಿಕಾರಿಗಳು ಭಾಗವಹಿಸಿ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸ್ತಾರಂಥ ಒಂದು ಆಶಯವನ್ನು ನಾನು ಇಟ್ಕೊಂಡಿದ್ದೆ. ಜನಪ್ರತಿನಿಧಿಗಳು ಯಾರು ಹೇಳಿದ್ರಿ? ಜನಪ್ರತಿನಿಧಿ ಇವ್ರಿಗೆ ನಮ್ಮ ಕ್ಷೇತ್ರದ ಇವ್ರಿಗೆ MLA ಸರ್ಗೂ ಹೇಳಿದ್ದೀವಿ. ಅವ್ರಿಗೆ ಕಾರಣಾಂತರಗಳು ಬರೋಕ್ಕಾಗಲಿ ಅಂತ ನಮಗೆ ಮುಂಚೆನೇ ತಿಳಿಸಿದ್ದಾರೆ. ಈಗ ನೋಡಿ ನಗಜ ಅವ್ರ ನಕ್ಕರನ್ನು ಈಗ ಅವ್ರಪ್ಪ ಹಾಕಿರ್ ಮತ್ತೆ ಸರ್ ಹೊರಗೆ ಬಂದುಬಿಡ್ರಲ್ಲ ಅಣ್ಣ. ಎಸ್ ರೈಟ್. ಹಾಂ ಇಲ್ಲಿ ಕರೆಕ್ಟ್ ಐತಿ ಮುಂದೆ ಬಂದು